ಹೆಲ್ದಿ ಅಲ್ಲುಜ್ಜಿ ಫುಟ್ಬಾಲ್ ಪ್ರಾಕ್ಟೀಸ್ ಇತ್ತು, ಹೋಗ್ತಿದ್ದೀವಿ. ಕಾಲೇಜಲ್ಲಿ ಮ್ಯಾಚ್ ಇದೆ, ಸೊ ಹೋಗ್ತಿದ್ದೀವಿ. ಮ್ಯಾಚ್ ಇದೆ, ಮ್ಯಾಚಿಗೆ ಹೋಗ್ಬೇಕು. ಈಗ ಬೆಳಗ್ಗೆ ಅರೌಂಡ್ 7 ಆಗ್ತುಂಟು. ಪ್ರಾಕ್ಟೀಸಿಗೆ ಹೋಗ್ತೀವಿ. ನಿಮ್ಮ ಫ್ರೆಂಡ್ ಬಂದಿದ್ದಾನೆ, ಕರ್ಕೊಳ್ಳೋಕ್ಕೆ ಹೋಗ್ಬೇಕು. ನೋಡ್ಬೋದು ನೋಡಿ. ಸೊ ಪ್ರಾಕ್ಟೀಸ್ ಮುಗಿಸ್ಕೊಂಡು ಪುನಃ ರೂಮ್ಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿ ಪುನಃ ಕಾಲೇಜಿಗೆ ಹೋಗಬೇಕು. ನಾಡಿದ್ದು ಮ್ಯಾಚ್ ಇದೆ. ಸೊ ಈಗ ಹೋಗ್ತಿದ್ದೀನಿ, ಪ್ರಾಕ್ಟೀಸ್ ಹೋಗ್ತಾ ಇದ್ದೀನಿ ನಡ್ಕೊಂಡು. ಫ್ರೆಂಡ್ ಇಲ್ಲಿ ಮುಂದೆ ಇದ್ದಾನೆ ಕರ್ಕೊಳ್ಳೋಕ್ಕೆ. ಇವಾಗ ಮುಗಿಸ್ಕೊಬಂದು ಪುನಃ ರೆಡಿ ಆಗಬೇಕಲ್ಲ, ಎಂತ ಮಾಡೋದು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಪ್ರಾಕ್ಟೀಸ್ಗೆ ಹೋಗಲೇಬೇಕು ಬೆಳಗ್ಗೆ. ನಾನು 2021 ಸ್ಟಾರ್ಟ್ ಮಾಡಿದ್ದು ಫುಟ್ಬಾಲ್ ಆಡೋಕ್ಕೆ. ನಾನು 7th ಇದ್ದಾಗ, 7th 8th 9th 10th ಅಷ್ಟು ಹೋಗಿಲ್ಲ, ಬಟ್ 9th 8th ಫುಲ್ಲು ಜಾಲಿ ಇತ್ತು. ಈಗ ಅಷ್ಟು ಆಡೋದಿಲ್ಲ, ಆಮೇಲೆ ಕ್ವಿಟ್ ಮಾಡಿದೆ ಫುಟ್ಬಾಲ್ ಆಡೋದು. ಫ್ರೆಂಡ್ ಬರ್ತಾನೆ ಇದ್ದಾನೆ, ಕಾಯ್ತಾ ಇದ್ದೀನಿ, ಬರ್ತಾನೆ ಒಂದು ಸ್ವಲ್ಪ ಹೊತ್ತು. ಈಗ ತಲುಪಿದ್ದೀವಿ. ಈಗ ನೋಡಿ ಜಿಮಾಮ್ ಅವ್ರು ಕೂತಿದ್ದಾರೆ. ಜಿಮಾಮ್ ಸೇ ಹಾಯ್. ಹಾಯ್. ಸೌರಭ್ ಸೇ ಹಾಯ್. ಅಬ್ದುಲ್ ಸೇ ಹಾಯ್. ಹಾಯ್ ಬ್ರೋ. ಓಕೆ, ಇವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಬಿಟ್ಟು ಕಾಲೇಜ್ಗೆ ಹೋಗ್ಬೇಕಾರೆ ಬರುವ ಅಪ್ಡೇಟ್ ಜೊತೆ ಬರೋ. ಓಕೆ ಗೈಸ್, ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹೆವಿ ಲೇಟ್ ಆಗಿಬಿಡ್ತು, ಬೇಗ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀನಿ, ನೋಡ್ಬೋದು. ಹೆವಿ ಅಂದರೆ ಹೆವಿ ಲೇಟ್ ಆಗಿಬಿಡ್ತು, ಬೇಗ ಹೋಗ್ಬೇಕು. ಇವಾಗ ಅಲ್ಲಿ ಹೋಗೋದು ಮುಗಿಸ್ಕೋಬೇಕು, ಹೋಗ್ಬೇಕು. ಈಗ ಫ್ರೆಂಡದು ಗಾಡಿ ತೊಗೊಬಂದಿದ್ದೀನಿ, ಇಲ್ಲಾಂದರೆ ಇನ್ನೂ ಲೇಟ್ ಆಗ್ತಿತ್ತು. ಗೈಸ್, ಕಾಲೇಜಿಗೆ ಲೇಟ್ ಆಯಿತು, ಪ್ರಿನ್ಸಿಪಲ್ ಬೈಕು. ಸೊ ಇವಾಗ ಒಂದು ಕಡೆ ಕೂರಿಸಿದ್ದಾರೆ. ಇಲ್ಲಿ ಅಂಕಲ್ ಊಟ ಮಾಡ್ತಿದ್ದಾರೆ. ಅಂಕಲ್ ಆಯನ್ ಇಲ್ಲಿ ಕೂರಿಸಿದ್ದಾರೆ. ಈಗ ಕೂತ್ಕೊಂಡಿದ್ದೀವಿ. ಒಂದು ಪೀರಿಯಡ್ ಆದಮೇಲೆ ಹೋಗ್ಬೇಕಂತೆ. ಅಂದೆ ಲೇಟ್ ಆಯ್ತದೆ ಅಂದ್ಕೊಂಡೆ, ತುಂಬ ಲೇಟ್ ಆಗಿತ್ತು. ತಿಂದ್ಬಿಟ್ರು, ಏನು ಮಾಡೋದು. ಇವಾಗ ಒಂದು ಪೀರಿಯಡ್ ಆದಮೇಲೆ ಹೋಗ್ಬೇಕಂತೆ. ಅಷ್ಟೋ ತನಕ ಫೋನ್ ನೋಡ್ತಾ ಇದ್ದೀನಿ. 9:50 ಹೋಗ್ಬೇಕು. ಎಷ್ಟು ಇಚ್ಛೆ ಮಾಡ್ತಿದ್ದಾನೆ ಕ್ರಿಸ್ಟಿನ್, ಇಚ್ಛೆ ಮಾಡ್ತಿದ್ದಾನೆ. ಕ್ರಿಸ್ಟಿನ್ ಸೇ ಹಾಯ್. ಹಾಯ್. ದೌಡಕ್ಕೆ ಬಲ್ ಹಾಯ್ ಅನ್ನೋ ಅಂದ್ರೆ ನನಗೆ ಹೊಡಿತಾವೆ. You guys are playing football, so ball went there. Bro, say hi. Hi. This is Fasi. This is Abdan Jidda. Say hi. Gang. This is Abdul Arman. Hi. ಯಶ್ ರಾಜ್. ಬ್ರೇಕಲ್ಲಿ ಕೂತಿದ್ದೀವಿ, ನಿಮ್ಗೇನೋ ಅನ್ಬೇಕಂತೆ. ನನ್ನ ಹೆಸರು ದಾಸ್ ಅಂತ. ಆ್ಯಕ್ಚುಲಿ ದಾಸ್ ಅಲ್ಲ, ಕೂಸು. ನೇನನಿ ದಾಸ್ ಅಲ್ಲ ಇವನು. ಅರ್ಜುನ್ ಬೈ. ಬ್ರೇಕ್ ಚೆನ್ನಾಗಿದೆ ಕಾಲೇಜ್, ಬಟ್ ಅಂದರೂ ಚೆನ್ನಾಗಿದೆ. ಸ್ಪೋರ್ಟ್ಸ್ ಅಂತೂ ಬರಲೇಬೇಡಿ ಪ್ಲೀಸ್. ಸ್ಪೋರ್ಟ್ಸಿಗೆ ಬಿಡ್ತಿಲ್ಲ ನಮಗೆ ಫುಟ್ಬಾಲ್. ಏನು ಮಾಡೋದು ನೋಡಿ. ನಮ್ಮ ಗೋಲ್ಕಿ ಹೋಯ್ತು. ಮನೆ ನಮ್ಮ ಗೋಲ್ ನಮ್ಮ ಗೋಲ್ಕಿ. ಸ್ಮೈಲ್ ಬಿಡಪ್ಪ ನೋಡಿ, ದಾಸ್ತ್ ಸ್ಮೈಲ್ ನೋಡಿ. ಯಾಕಂದ್ರೆ ದಾಸ್ ಸ್ಮೈಲ್ ನೋಡಿ ಎಲ್ಲರ ಕೂತಿದ್ದೀವಿ. ನಮ್ಮ ಹತ್ರ ದಾಸ್ ಬೈ ಇದ್ದಾರೆ, ಇಲ್ಲಿ ಆಯೇಂದ್ರ ಬೈ ಬಂದಿದ್ದಾರೆ. ನೋಡಿ ಕ್ಲಾಸ್ ಮುಗಿಯಕಾಯ್ತು, ಎಲ್ಲರೂ ಇಲ್ಲೇ ಇದ್ದಾರೆ. ಅದಕ್ಕೆ ಕ್ಲಾಸ್ ಮುಗ್ದಾದ್ಮೇಲೆ ಫುಟ್ಬಾಲ್ ಏನೋ ಪ್ರಿನ್ಸಿಪಲ್ ಕರ್ದವ್ರಂತೆ, ಹೋಗೋಣ. ನೋಡಿ ಕ್ರಿಸ್ಟಿನ್ ಬರ್ತಿದ್ದಾನೆ. ಓಕೆ ಗೈಸ್, ಈಗ ಬಂದೆ ನಾನು. ಇವಾಗ ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಒಪ್ಕೊಂಡಿದ್ದೆ. ಈಗ ಕಾಲೇಜಿಂದ ಬಂದೆ, ಕೆಲಸಕ್ಕೆ ಒಪ್ಕೊಂಡಿದ್ದೇನೆ. ಎಣ್ಣೆ ಹೋಗ್ಬಿಟ್ಟು ಮಾತಾಡಿದೆ. ಓಕೆ, ಇವತ್ತಿಂದ ಬನ್ನಿ ಅಂತ ಅಂದರು. ಸೊ ಇವಾಗ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಬೇಕು. 2:30. ಇವಾಗ ಆಲ್ಮೋಸ್ಟ್ 2:16 ಆಗಿದೆ, ನೋಡ್ಬೋದು. ಇವಾಗ 2:16 ಆಗಿದೆ, ಹೋಗಬೇಕು ಕೆಲಸಕ್ಕೆ. ಈಗ ಹೋಗ್ತೇನೆ, ಹೋಗ್ಬಿಟ್ಟು ಅಲ್ಲಿ ಎಂತಾಗುತ್ತೆ ನೋಡುವ.
ಗೈಸ್ ಓಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಡೇನೇ ಲೇಟಾಗೋಯ್ತು. ನೋಡಿ ರ್ಯಾಪಿಡ್ ಅಣ್ಣ ಬಂದಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ, ನೋಡುವ ಏನಾಗುತ್ತೆ ಅಂತ. ಕೆಲ್ಸಕ್ಕೆ ಬಂದೆ, ನೋಡಿ ನನ್ನ ಕಾಸ್ಟ್ಯೂಮ್ ನೋಡಿ ಎಲ್ಲರೂ ಚೆನ್ನಾಗಿದೆ ಅಲ್ಲ, ನೋಡ್ಬೋದು ಇಲ್ಲಿ. ಇವಾಗ ಊಟ ಮಾಡಲಿಕ್ಕೆ ಬಂದೆ, ಊಟ ಮಾಡು ಅಂತಂದರು. ಸೊ ಈಗ ಬಂದಿದ್ದೀನಿ ಇಲ್ಲಿ, ನೋಡಿ ಇಲ್ಲಿ ಬಂದಿದ್ದೀನಿ. ಪರವಾಗಿಲ್ಲ ಕೆಲಸ, ಏನೋ ತುಂಬ ರಶ್ ಜನ, ತುಂಬ ರಶ್ ಇದೆ ಅಲ್ಲೆಲ್ಲ. ಸಂಜೆ ಆಯ್ತು, ಅಂದ್ರು ಅದಕ್ಕೆ ಓಡಾಡ್ತಾ ಇರಬೇಕು. ಸೊ ಬಂದಿಲ್ಲಿ ಸೊ ನಮಗೆ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದಾರೆ, ಬಂದವ್ರನ್ನ ನೋಡ್ಕೊಳ್ಳೋದು. ಚಿಯರ್ಸ್. ಮಾಡ್ತಾ ಇದ್ದೀನಿ, ಇವಾಗ ಊಟ ಮಾಡಿ ಪುನಃ ಹೋಗ್ಬೇಕು. ಏನಾರು ಇದ್ರೆ ಅಪ್ಡೇಟ್ ಮಾಡುವ. ಸೊ ಗೈಸ್, ಇವಾಗ ತುಂಬ ರಶ್ ಇತ್ತು ಇಷ್ಟೋ ತನಕ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೇ ನಾನು ಕೆಲಸ ಮಾಡ್ತಿರೋ ಹೋಟೆಲ್, ಅನ್ನ ವಿಲಾಸ ಅಂತ ಇದೆ ಹೋಟೆಲ್. ನೋಡ್ಬೋದು, ಈಗ ಅಷ್ಟು ರಶ್ ಇಲ್ಲ, ಟೈಮ್ ಆಗ್ತಾ ಬಂತು. ನೋಡ್ಬೋದು ಇಲ್ಲಿ ಸ್ವಲ್ಪ ಸ್ಟಾಫ್ಸ್ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಹಿಂಗೆ ನೋಡಿ ಔಟ್ಫಿಟ್ ನೋಡ್ಬೋದು. ಇಲ್ಲಿ ಇವಾಗ ಅಷ್ಟು ರಶ್ ಇಲ್ಲ ನೋಡಿ. ಸೊ ಇದು ನನ್ನ ಫಸ್ಟ್ ಡೇ, ಪರವಾಗಿಲ್ಲ ಚೆನ್ನಾಗಿ ಹೋಗ್ತು. ಹಂಗಂತ ಇಲ್ಲ, ಹೋಟೆಲೆಲ್ಲ ಚಂದ ಇದೆ, ಬಟ್ ರಶ್ ಇದ್ದಾಗ ಸ್ವಲ್ಪ ಕಷ್ಟ ಅಷ್ಟೇ. ಇನ್ನಂತೆಲ್ಲ ಚಂದ ಇದೆ. ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ. ಇವಾಗ ರ್ಯಾಪಿಡೋದಲ್ಲಿ ರೂಮಿಗೆ ಹೋಗ್ತಾ ಇದ್ದೀನಿ. ಟೈಮು 10 ಆಗುಂಟು, ಮಳೆ ಬೇರೆ ಲೈಟಾಗಿ ಬರ್ಕೊಂತು, ಬೇಗ ರೂಮ್ಗೆ ಹೋಗ್ಬಿಟ್ಟು ಸೇರಬೇಕು. ಈಗ ರೂಮಿಗೆ ಬಂದಿದ್ದು, ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಈಗ ಸುಸ್ತಾಗಿತ್ತು, ಈಗ ಸ್ನಾನ ಮಾಡಕ್ಕೆ ಹೋಗ್ಬೇಕು. ಇವಾಗ ಟೈಮ್ 10:40 ಆಗುಂಟು. ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಫುಲ್ಲು ಸೆಟ್ಟಾಗಿ ಬರುವ. ಆ್ಯಕ್ಚುಲಿ ನಾನು ಇಷ್ಟು ದಿನ ಸಿಲಿಂಡ್ರ್ ಇತ್ತಿಲ್ಲ, ಸಿಲಿಂಡ್ರು ತರಿಸ್ಬೇಕಿತ್ತು, ಡಿಲೇ ಆಯ್ತಿತ್ತು. ಸೊ ಇವಾಗ ಸಿಲಿಂಡ್ರು ಸಹ ಸಿಕ್ತು ನೋಡಿ. ಈಗ ಸಿಲಿಂಡ್ರು ಬಂದಿದೆ ಇಲ್ಲಿ. ಸೊ ಇವಾಗ ಅಡುಗೆನೂ ಜಾಮ್ ಆಗಿ ನಾವೇ ಮಾಡ್ಬೋದು, ಅಡುಗೆ ಎಲ್ಲ ಮಾಡ್ಬೋದು ನಾವು. ಓಕೆ, ಇವತ್ತಿನ ದಿನ ಹಿಂಗೆ ಹೋಗಿದೆ ಫುಲ್ಲು. ಪರವಾಗಿಲ್ಲ, ಏನೋ ನಡೀತಿದೆ ಜೀವನ ನಡೀತಿದೆ. ಏನೋ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ ಹೊಸದಾಗಿ. ಯಾರೇನು ಅಂದ್ಕೊಂಡ್ರೆ ಪರವಾಗಿಲ್ಲ, ಅವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ನಾಚಿಕೆ ಆಗುತ್ತೆ ಅಂದ್ಬಿಟ್ಟು ಅವ್ರೇನು ಮಾಡೋದಿಲ್ಲ. ಬಟ್ 9 to 6 ತನಕ ನನಗೆ ಬೇಡ, ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅವರು ಇನ್ನೇನು ಮುಂದೆ ಮಾಮೂಲಿ ಇರೋರು ಏನು ಅನ್ಕೋತಾರೆ, ಮಾಮೂಲಿ ಮಾಡೋದೇನು ಮುಂದೆ 9 to 6 ತನಕ ಮಾಡ್ತಾರೆ, ಮಾಡಲಿ. ಸೊ ಆ್ಯಕ್ಚುಲಿ ಹಿಂಗೆಲ್ಲ ಮಾಡಿದ್ರೆ 9 to 6 ಮಾಡ್ದೇನೆ ಇರ್ಬೋದು ಅಂತ ನಾ ಹೇಳ್ತಿಲ್ಲ. ಹಿಂಗೂ ಮಾಡಿ ಸಹ ಮಾಡೋರು ಇದ್ದಾರೆ. ಆದರೂ ಸಹ ಈಗಿಂದನೇ ನಾವು ನಮ್ಮ ಪ್ರಯತ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ನಾವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಟೈಮ್ನ ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಈ ಟೈಮ್ ಪೀರಿಯಡ್, ಟೀನೇಜ್ 15 ಒಂದು 23 ತನಕ ಏನಾದ್ರು ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿದ್ರೆ ಆರಾಮಾಗಿ ಇರ್ಬೋದು ಜೀವನ ಇಡೀ. ಇವಾಗ ನಾವು ಈ ಟೈಮಲ್ಲಿ ಜಾಲಿ ಮಾಡ್ಬಿಟ್ಟು ನಾನು ಮುಂದೆ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡ್ರೆ ಆಮೇಲೆ ಗೊತ್ತಲ್ಲ, ಗೌರ್ಮೆಂಟ್ ಜಾಬು ಎಷ್ಟು 9 to 6 ಇಲ್ಲ 9 to 5:30 ಅದೇ ಮಾಡ್ಕೊಂಡಿರ್ಬೇಕು ಜೀವನ ಇಡೀ. ನನಗೆ ಯಾವಾಗ ಬುದ್ಧಿ ಬಂದಿತ್ತು, ಯಾವಾಗ ಚಿಕ್ಕ ವಯಸ್ಸಿಂದ ಕಷ್ಟ ಎಲ್ಲ ನೋಡಿದ್ದೆ, ಯಾವಾಗ ಬುದ್ಧಿ ಬಂತು ತಲೆಯಲ್ಲಿ, ಯಾವಾಗ ಗೊತ್ತಾಯ್ತು ರಿಯಾಲಿಟಿ ಏನು ಅಂತ. ನಾನು ಮೊದಲು ಚಿಕ್ಕ ಮಕ್ಳು ಥರನೇ ಸೈಂಟಿಸ್ಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಇದ್ದೆ. ಆಮೇಲೆ ತಲೆಯಲ್ಲಿ ಒಂದು ಏನು ಮೆಚುರಿಟಿ ಅಂತ ಒಂದು ವಸ್ತು ಅಲ್ಲ, ಮೆಚುರಿಟಿ ಅಂತ ಒಂದು ಇರುತ್ತಲ್ಲ, ಅದು ಬಂದಾದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ರಿಯಾಲಿಟಿ ಏನು, ಪೀಪಲ್ ಏನ ಟ್ರಸ್ಟ್ ಮಾಡ್ತಾರೆ, ಪೀಪಲ್ ಯಾವ್ದ್ರ ಮೇಲೆ ಹೋಗ್ತಾರೆ ಅಂತ. ಸೊ ಜೀವನದಲ್ಲಿ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿರಬೇಕು. ಈಗಿಂದನೇ ಪ್ರಯತ್ನ ಸ್ಟಾರ್ಟ್ ಮಾಡಿ. ಯಾವ್ದಾದ್ರೂ ಪರವಾಗಿಲ್ಲ, ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾರ ಅಪ್ಪನ ಮಗನೂ ಬಂದು ನಮ್ಗೆ ದುಡ್ಡು ಕೊಡೋದಿಲ್ಲ. ಕಷ್ಟ ಇದ್ದಾಗ ಬರೋದು ಒಬ್ರೆ, ನಿಮ್ಮ ಮನೆಯವರು ಬಿಟ್ರೆ ನಿಮಗೆ ಯಾರಾದರೂ ಅಂತಹ ಫ್ರೆಂಡ್ಸ್ ಇದ್ರೆ ಅವ್ರು ಬರ್ತಾರೆ ಅಷ್ಟೇ. ಎಲ್ಲೋ ಒಬ್ರು ಇಬ್ರಿಗೂ ಆದ್ರೆ ಫ್ರೆಂಡ್ಸ್ ಸಿಕ್ಕೋದು. ಸೊ ನಿಮ್ಮ ಪ್ರಯತ್ನ ಈಗ್ಲಿಂದಾನೇ ಇರಬೇಕು. ಅದು ಯಾವ ವಿಷಯ ಆದರೂ ಪರವಾಗಿಲ್ಲ, ಈಗಿಂದ ನೀವು ಮಾಡಿಲ್ಲ ಅಂದ್ರೆ ಆಮೇಲೆ ಮುಂದೆ ಅನುಭವಿಸ್ಬೇಕಾಗಿರ್ತದೆ. ಅಂದ್ರು ರಿಯಾಲಿಟಿನೇ. ಈಗ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಈಗ ನೀವೇನು
ನಿಮ್ಮ ಕೈಯಿಂದ ಹಾಕಿಲ್ಲ ಅಂದ್ರೆ ಪ್ರಯತ್ನ, ಮುಂದೆ ಜಾಲಿ ಅಂತೂ ಮಾಡೋಕ್ಕಾಗೋದಿಲ್ಲ. ಈಗ ಜಾಲಿ ಮಾಡ್ಬೋದು, ಈಗ ಎಷ್ಟು ಬೇಕಾದ್ರೂ ಜಾಲಿ ಮಾಡ್ಬೋದು. ಹುಡುಗರ ಜೊತೆ ಹೋಗ್ಬೋದು, ಹೊರಗಡೆ ಸುತ್ಬೋದು, ಗಾಡಿಯಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ವ್ಯೂ ನೋಡ್ಬೋದು, ಬೇಕಂದ್ರೆ ಹುಡುಗಿರ ಜೊತೆನೂ ಹೋಗ್ಬೋದು, ಸುತ್ತಾಡ್ಬೋದು, ತುಂಬಾ ಆಪ್ಷನ್ಸ್ ಉಂಟು. ಬಟ್ ಈಗ ನೀವಂಗ್ ಮಾಡಿದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಾನು ಚೆನ್ನಾಗಿದ್ದಿದ್ರೆ, ಆ ಟೈಮಲ್ಲಿ ನಾ ಏನಾದ್ರು ಮಾಡಿದ್ರೆ ಇವಾಗ ಈ ಥರ ಅವಸ್ಥೆ ಇತ್ತಿಲ್ಲ ಅಂತ. ಸೊ ಎನಿವೇಸ್, ಏನೋ ನಿಮ್ಮ ಪ್ರಯತ್ನ ಏನಾದ್ರು ನಿಮ್ಮ ಕೈಯಿಂದ ಹಾಕಿ ಏನಾದ್ರು ಮಾಡಲು ನೋಡಿ. ಸೊ ಓಕೆ, ಗುಡ್ ನೈಟ್ ಗೈಸ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಗುಡ್ ನೈಟ್, ಬಾಯ್.